ನಾನು ವೈದ್ಯರು ನಿಜ, MBBS ಓದಿರೋದು ನಿಜ, ಎಲ್ಲ ಸರಿ. ಶಿಸ್ತು ಅಂತ ಅನುಪಮ ನಿರಂಜನ್ ಹೇಳೋದು, ಅಶಿಸ್ತು ಅಂತ ನಿರಂಜನ್ರು ಹೇಳೋದು ಅಷ್ಟೇ. ಅವ್ರದ್ದು ಯಾವ್ದಾದ್ರು ಪುಸ್ತಕ ತೆಗೆದು ಎಲ್ಲರೂ ಜೋಡಿಸ್ಬಿಟ್ರೆ ಮುಗಿದೋಯ್ತು ಅವತ್ತೆಲ್ಲ ಕತೆ. ಅವ್ರಿಗೆ ಹೇಗಿರಬೇಕೋ ಅದೇ ಶಿಸ್ತು ಅವ್ರಿಗೆ. ನನ್ನ ಅವ್ಯವಸ್ಥೆಯೇ ವ್ಯವಸ್ಥೆ ಅಂತ ನಿರಂಜನರ ವಾದ. ಇವರು ಏನಿದು ಮನೆಯಲ್ಲಿ ಟೇಬಲ್ ಮೇಲೆ, ಮಂಚದ ಮೇಲೆ, ಹಾಸಿಗೆ ಮೇಲೆ, ಅಲ್ಲಿ ಇಲ್ಲಿ ಎಲ್ಲ ಪುಸ್ತಕ ಚೆಲ್ಲ ಇದೆ ಅಂತ ಅನುಪಮ ಅವ್ರದ್ದು. ಆದರೆ ಅನುಪಮ ಅವ್ರು ಬರೆದಿರೋ ಬರವಣಿಗೆ ಸಾಮಾನ್ಯವಾದ್ದಲ್ಲ. ನಮ್ಮಲ್ಲೇ ನೆನಪು ಅಲ್ಲೂ ಮಾಧವಿ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ, ಅದ್ಭುತವಾದ. ಕೇಂದ್ರ ಸಾಹಿತ್ಯ ಅಕಾಡೆಮಿಯೂ ಅದಕ್ಕೆ ಕಡಿಮೆನೇ. ಬೇರೆ ಬೇರೆ ಭಾಷೆಗೆ, ಮಲಯಾಳಂ ಇತ್ಯಾದಿ ಭಾಷೆಗಳಿಗೆ ಅನುವಾದವಾಗಿದೆ. ನಿಜವಾದ ಸ್ತ್ರೀವಾದಿಯವರು. ಒಂದು ವಾರದ ಹಿಂದೆ ಒಬ್ಬ ವೈದ್ಯರು ಹುಡುಗಿ ಅವತ್ತೇ ಕೆಲಸಕ್ಕೆ ಹೋಗಿದ್ದಾಳೆ. ಒಂದು ನರ್ಸಿಂಗ್ ಹೋಮ್ಗೆಲ್ಲ ಎಲ್ಲ ಅಲ್ಲಿ ನಡೀತಾ ಇರುವ ದಂಧೆ ನೋಡಿ ಅವತ್ತೇ ರಿಸೈನ್ ಮಾಡಿ ಮನೆಗೆ ಬಂದಿದ್ದಾಳೆ. ಈ ಥರದವ್ರು ಎಲ್ಲಿದ್ದಾರೆ? ಮತ್ತು ನಾವು ಇನ್ನೂ ಅರ್ಥ ಮಾಡ್ಕೋಬೇಕಾದ ವಿಚಾರ, ನಾವು ಅರ್ಥೈಸ್ಕೋಬೇಕಾಗಿದೆ ಅವ್ರನ್ನ, ಆ ಗಂಡ ಹೆಂಡತಿಯನ್ನ, ಮಕ್ಕಳನ್ನು ಅರ್ಥೈಸ್ಕೋಬೇಕಾಗಿದೆ. ನನ್ನ ದೃಷ್ಟಿಯಲ್ಲಿ ಅವರು ಸಾವನ್ನು ಗೆದ್ದರು, ಸಾವನ್ನು ಬಗ್ಬಡಿಸಿದ್ರು ಡಾಕ್ಟ್ರು ಅನುಪಮ ಅವರು. ಈಗ ಡಾಕ್ಟರ್ ಅನುಪಮ ನಿರಂಜನ ಅವರು ವೆಂಕಟಲಕ್ಷ್ಮಿ ಅಂತ, ಆಮೇಲೆ ಅವರು ಜಾತಿಯಿಂದ ಅವರು ಶೂದ್ರರು, ನಿರಂಜನರು ಬ್ರಾಹ್ಮಣರು ಅನ್ನೋಣ, ಒಂದು ಮೇಲ್ವರ್ಗದಿಂದ ಬಂದವರು. ಇವರು ಕೊಂಗಾಡಿಯಪ್ಪ ಫ್ಯಾಮಿಲಿಯವರು. ದೊಡ್ಡಬಳ್ಳಾಪುರದಲ್ಲಿ ಕೊಂಗಾಡಿಯಪ್ಪ ಅವರು ತುಂಬ ದೊಡ್ಡ ಮನುಷ್ಯ ಅಂತೆ. ನಾವು ನೋಡಿಲ್ಲ, ಕಾಲೇಜಿಗೆ ಹೋಗಿ ಭಾಷಣ ಮಾಡಿದ್ದೀನಿ ನಾನು. ಆ ಕಾಲೇಜಲ್ಲಿ ಕರೆದಿದ್ರು, ನಾನು ಬೇಕಾಷ್ಟೆಲ್ಲ ಭಾಷಣ ಮಾಡಿದ್ದೀನಿ. ಆ ಒಂದು ಫ್ಯಾಮಿಲಿಯಿಂದ ಬಂದವರು ಇವರು. ಪ್ರೀತಿಸಿ ಇವರು MBBS ಇದ್ದಾಗ ನಿರಂಜನರು ಮೈಸೂರಿನಲ್ಲೆಲ್ಲ ಹೋಗಿ ಎಲ್ಲ ಭಾಷಣ ಮಾಡೋದು, ಇನ್ನೊಂದು ಮಾಡೋದು. ಭಾಳ ಸುರದ್ರೂಪಿ ಅವರು ನಿರಂಜನ. ನನಗೆ ಅನುಪಮ ಅವರು ಹೋಲಿಸ್ಕೊಂಡ್ರೆ ನಿರಂಜನರೇ ಮುದ್ದಾಗಿ ಕಾಣಿಸ್ತಾ ಇದ್ರು. ಕೊನೆವರೆಗೂ ಹಾಗೆ ಇದ್ರು. ಅದರ ಹೇಳ್ಬೇಕು ಅದನ್ನು. ಯಾಕೆಂದರೆ ಅವ್ರು ಪ್ಯಾರಲೈಸಿಸ್ ಆಗಿ ಮನೇಲಿದ್ದಾಗ ಹೋಗಿದ್ದೆ ನಾನು. ಹೌದು, ಆವಾಗಲೂ ಹೌದು. ಭಾಳ ಸುಂದರವಾದ ವ್ಯಕ್ತಿತ್ವ ಇದ್ದವರು. ಆ ಗುಂಗುರು ಕೂದಲಿದ್ದ ಕಾಲದಲ್ಲಿ ಅವ್ರಿಗೆ ಗುಂಗುರು ಹೆಂಗಿತ್ತು ಅದು. ನಿರಂಜನ ದಟ್ಟವಾದ ಗುಂಗುರು. ಅವರು ಲವ್ ಲೆಟ್ರ್ ಬರೀತಾ ಇದ್ರು. ಯಾರಿಗೆ? MBBS ಓದ್ತಾ ಇರುವ ವೆಂಕಟಲಕ್ಷ್ಮಿಗೆ. ಆ ಪತ್ರ ಹೇಗೆ ಕಳಿಸ್ತಾ ಇದ್ರು ಅವರು? ಪೋಸ್ಟಲ್ನಲ್ಲ, ಮಾನ್ಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಅನಂತಮೂರ್ತಿ ಅವರ ಮೂಲಕ. ಇದನ್ನು ಅನಂತಮೂರ್ತಿ ಅವರು ಹೇಳೋವರೆಗೂ ನಮಗೆ ಯಾರಿಗೂ ಗೊತ್ತಿಲ್ವಲ್ಲ, ಅವರೇ ಹೇಳ್ಕೊಂಡಿದ್ದಾರೆ. ನಾನು ಇವರಿಬ್ಬರ ನಡುವೆ ಈಗ ಇದು ಮೇಘ ಸಂದೇಶವನ್ನು ನಾನು ಮಾಡಿದ್ದೇನೆ ಅಂಥೇಳಿ. ಹೇಗಿದ್ದರು ಅನಂತಮೂರ್ತಿಯಾಗ? ನಿರಂಜನರ ಪ್ರಭಾವ ನಿಮ್ಮ ಮೇಲಿತ್ತಲ್ಲ, ಮತ್ತೆ ನಿರಂಜನರು ನೀವು ಗೌರವಿಸ್ತಾ ಇದ್ರಲ್ಲ. ಯೋಚನೆ ಮಾಡಿ, ನಿಮಗೆ ಬಂದಿದೆ ಜ್ಞಾನಪೀಠ, ನಿರಂಜನರಿಗೆ ಏನಾದ್ರು ಒಂದು ತೋಲಾಂಡಿ ಪ್ರಶಸ್ತಿ ಕೊಡಿಸ್ಬೋದಾಗಿತ್ತಲ್ಲ. ನ್ಯಾಷನಲ್ ಬುಕ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದಿರಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಿರಿ. ನೀವು ಅವ್ರನ್ನೇ ಮರ್ತುಬಿಟ್ರಲ್ರಿ. ಏನು ಯಾರನ್ನು ಮರ್ತಿಲ್ಲ ಅವರು? ಅವ್ರನ್ನೇ ಮರ್ತುಬಿಟ್ರಲ್ರಿ. ಪ್ರೇಮ ಪತ್ರ ತಗೊಂಡೋಗಿ ಕೊಡ್ತಾ ಇದ್ದ ಹುಡುಗ ನೀವು. ಇನ್ನು ಹೆಂಗೆ ನೋಡಬೇಕಾಯ್ತು ನಿರಂಜನರ ಅನುಪಮ ಅವ್ರನ್ನ? ಗುರು ಸ್ಥಾನದಲ್ಲಿ ನೋಡಬೇಕಿತ್ತು. ಇದು ಗೊತ್ತಾಗಬೇಕಾದ್ದು ಲೋಕಕ್ಕೆ. ಹಾಗಾಗಿ ಇರಲಿ, ಅನುಪಮ ಅವರು ಆಮೇಲೆ ನಿರಂಜನರ ಕೈ ಹಿಡಿದು ಏನು ಕಲ್ಲೋಲ ಕ್ರಾಂತಿ ಆದಂಗೆ ಏನು ಕಾಣಲಿಲ್ಲ. ಇದ್ರ ಬಗ್ಗೆ ಹೌದು, ಯಾವುದೂ ಏನು ಗಲಾಟೆ ಏನೂ ಆಗಲಿಲ್ಲ. ಅವ್ರ ಪಾಡಿಗೆ ಅವರು ಡಾಕ್ಟ್ರ್ ಆಗಿದ್ದರು. ಇವ್ರ ಪಾಡಿ ಇವರು ಸಾಹಿತಿ, ಹೋರಾಟ, ಇವರು ಪತ್ರಿಕೆ ಹೊರಡಿಸೋದು, ಭೂಗತವಾಗೋದು ಇತ್ಯಾದಿ. ಎರಡಿಬ್ಬರು ಮಕ್ಕಳು ಆದರು. ಅವರು ಭಾಳ ಇವತ್ತು ಕಣ್ಮಣಿ ಅಂತ ಒಂದು ಪುಸ್ತಕದ ಹೆಸರು ಅನುಪಮ ನಿರಂಜನ್ದು. ಕಣ್ಮಣಿಗಳಾಗೇ ಇದ್ದಾರೆ. ನಾಡಿಗೂ ಅವ್ರ ಕೊಡುಗೆ ಇದೆ. ಅವರಿಬ್ಬರು ಮಕ್ಕಳದು ಕೂಡ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿದ್ದಾರೆ. ಅದು ಬೇರೆ ವಿಷಯ. ಇಲ್ಲೇನು ನಾನು ನಿರಂಜನರನ್ನ ಅದು ಯಾವಾಗ ನೋಡಿದ್ನೋ ಏನೋ ಈ ಬೀಚಿಯವ್ರ ಥರ ನಾನು ಕರ್ಕೊಂಡು ಹೋಗೋರು ಮನೆಗೆ ಕರೆದಿದ್ದಾರೆ. ಬೇಕಾದ ಸಲ ಹೋಗಿದ್ದೀನಿ. ನನ್ನ ಪುಸ್ತಕಗಳೆಲ್ಲ ಕೊಡ್ತಾಯಿದ್ದೆ ಅವರಿಗೆ, ಓದಿ ಹೇಳೋರು ಹೀಗೆ ಅಂತ. ಸಭೆ ಸಮಾರಂಭಗಳಲ್ಲಿ ಬಂದಾಗ ಮೇಲುಗಡೆ ವೇದಿಕೆ ಮೇಲಿದ್ರು ಹರಿಹರ ಪ್ರಿಯ ಬಂದಿದ್ದಾರೆ ಅಂತಲೂ ಕೂಡ ಉಲ್ಲೇಖ ಮಾಡೋರು ನಿರಂಜನರು. ಅದರಲ್ಲಿ ಯಾವ ಪಕ್ಷಪಾತವನ್ನು ಮಾಡ್ತಿರಲಿಲ್ಲ. ಕಿರಿಯರು ಕಂಡ್ರೆ ತುಂಬ ಇಷ್ಟ ಅವರಿಗೆ. ಸಿದ್ಧಲಿಂಗಯ್ಯನಂಥ ಕವಿಯನ್ನು ಬೆನ್ನು ತಟ್ಟಿ ಸಭೆಯಲ್ಲಿಯೇ ನೀನು ಒಳ್ಳೆ ಕವಿ ಆಗ್ತೀಯಾ, ಉಳಿತೀಯಾ, ನಿಲ್ತೀಯಾ ಅಂತ ಹರಸ್ತವರು ನಿರಂಜನರು. ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳಲಾರೆ.
ಬೇರೆ ದೊಡ್ಡ ದೊಡ್ಡ ಸಾಹಿತಿ ಪುಂಗವರು ಮಾಡಿದ್ದಾರೆ ಅಂತ ನಾನು ಹೇಳೋದು. ಇದನ್ನು ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಎಮ್ಮೆ ಓದ್ತಾಯಿದ್ರು ಸಿದ್ಧಲಿಂಗಯ್ಯ. ಇದು ನಿರಂಜನರು ಮಾಡಿದ್ದಾನೆ. ಅವರು ಮರೀಬಾರ್ದು. ಆ ಜಾತಿ ಜನಾಂಗದವರು ಬ್ರಾಹ್ಮಣರು ತುಳಿದು ಅಂದರೆ ಇದೇನಂತ ಹೇಳುತ್ತೆ ಇದನ್ನಾಗರೆ. ನಿರಂಜನರು ಇವ್ರನ್ನ ನೀನು ಮುಂದೆ ಉಳಿತೀಯ, ಒಳ್ಳೆ ಕವಿ ಆಗ್ತೀಯ ಅಂತ ಹೇಳಿದಾಗ ಅದು ಕೆಟ್ಟರ್ಥ ಹೇಳಿದ್ರ, ಹಾಳಾಗೋಗ್ಲಿ ಅಂತ ಹೇಳಿದಾರ? ಇಲ್ವಲ್ಲ. ತುಳಿದು ಬಿಟ್ರು. ಏನು ತುಳಿದು ನಿಮ್ಮನ್ನು ತುಳಿಯೋಕ್ಕಾಯ್ತಲ್ಲ, ಜಾಗ ಇದೆ ಅಲ್ಲಿ ಇರುವಲ್ಲಿ. ಕೊಳವೆ ಬಾವಿ ಮಾಡ್ಕೊಂಡಿದ್ದಾರ ಬ್ರಾಹ್ಮಣರು ಭೂಮಿಯಿಂದ ಪಾತಾಳಕ್ಕೆ? ಹಾಗಾಗಿ ತಪ್ಪು. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ನೋವಾಗಿದ್ದರೆ ಹೇಳಿ. ಈಗ ನಾನು ಕಟ್ಟಿಮನಿಯವರು ಬಗ್ಗೆ ನನಗೆ ನೋವಾಗಿದೆ ಅಂತ ಹೇಳಿದೆ. ಕಟ್ಟಿಮನಿಯವ್ರನ್ನ ಗೆದ್ದೇನೆ ಆಮೇಲೆ. ಎಲ್ಲ ಇದಕ್ಕೂ ಕರೆಯೋರು, ಮಾತಾಡ್ಸೋರು. ಅವನು ಪ್ರಚಂಡ ಇದ್ದಾನೆ ಅನ್ನೋರು. ಮುಂದೆ ಹೇಳ್ತೀನಿ ಪಾಟೀಲ್ ಪುಟ್ಟಪ್ಪ ಅವ್ರ ಬಗ್ಗೆ ಮಾತಾಡುವಾಗ ನಾನು ಅದು ಬರುತ್ತದೆಲ್ಲ. ಆದರೆ ಅನ್ಯಾಯ ಮಾಡಿದ್ದಾರೆ. ಅದು ಅವ್ರದ್ದು ಏನೋ ಅವ್ರದ್ದೇನೋ ಒಂದು ಸಮೂಹ ಇರುತ್ತೆ, ಅಲ್ಲೇನೋ ಮಾಡ್ಕೊಂಡಿರ್ತಾರೆ. ನಿರಂಜನರು ಹಾಗೆ ಮಾಡಿಲ್ವಲ್ಲ ನಿಮಗೆ? ನಿಮ್ಮನ್ನು ಮೇಲೆತ್ತಿದ್ದಾರಲ್ಲ, ಕರೆದು ಗೌರವಿಸಿದ್ದಾರಲ್ಲ ಮನೆಗೆ, ಅದೆಲ್ಲ ನೀವೇ ಬರ್ಕೊಂಡಿದ್ದೀರಲ್ಲ. ಹೇಳಿ. ಆ ಥರ ಹುಚ್ಚುಚ್ಚಾಗಿ ಮಾತಾಡೋರಿಗೆ, ಇಲ್ಲಪ್ಪ ನನಗೆ ಆ ಥರ ಆಗಿಲ್ಲ. ದೇವರ ಬಗ್ಗೆನೂ ಮಾತಾಡುವಾಗ ಹೇಳ್ತೀನಿ. ನೀವು ಬೆಳೆದಿದ್ದಲ್ಲ ಎಲ್ಲಿ? ಬ್ರಾಹ್ಮಣರ ಮನೆಯಲ್ಲೇ ತಾನೇ? ದಲಿತರ ಮನೆಯಲ್ಲಿ ಬೆಳೆದಿಲ್ವಲ್ಲ ನೀವು? ಶಾಮರಾಯರು ಶೂದ್ರರಿಗೆ ದಲಿತರಿಗೆ ಊಟ ಹಾಕಬೇಕು ಅಂತ ಯಾವ್ದಾದ್ರು ಗೌರ್ಮೆಂಟ್ ಆರ್ಡರ್ ಹೊಡಿಸಿದೆಯಾ? ಹೊಡಿಸಿತ್ತ? ಇದ್ರೆ ಕೊಡಿ ಕಾಪಿ ದಯವಿಟ್ಟು. ಏನ್ರಿ ಬಾಯಿ ಬಂದಂಗೆಲ್ಲ ಮಾತಾಡ್ಕೊಂಡು ಹೋಗ್ತಿರಲ್ರಿ. ಶಿವರುದಪ್ಪ ಆ ಪದ್ಯ ಹಾಕಬೇಕು. ಅದೇ ತುಂಬಿ ಹಾಡಿದೇನು ಯಾರ ಬಗ್ಗೆ ಬರ್ದಿರೋದು? ಶಾಮರಾಯರ ಬಗ್ಗೆ. ನೀವೆಲ್ಲ ಹೇಳ್ತೀರಿ, ಚಪ್ಪಾಳೆ ಹೊಡಿತೀರಿ, ಅದೆಲ್ಲ ಮುಂದೆ ಬರುತ್ತೆ. ಹಾಗೆ ನಿರಂಜನರು ಎಷ್ಟು ಜನ ದೀನರು ದಲಿತರ ಬಗ್ಗೆ ಅವರು ಅಭಿಪ್ರಾಯ ಬರೆದಿದ್ದಾರೆ, ಲೇಖನಗಳು ಬರೆದಿದ್ದಾರೆ, ಎತ್ತಿಗಟ್ಟಿದ್ದಾರೆ. ತನಗಾಗಿ ಏನನ್ನೂ ಮಾಡ್ಕೊಂಡಿಲ್ಲ ಅವರು. ಇವ್ರು ಬೆಳೆಸ್ತವ್ರು ಯಾರು ನನಗೆ ಬಂದು ಸೇವೆ ಮಾಡಲಿ ಅಂತ ಎಂದು ಕನಸು ಕೂಡ ಕಂಡವರಲ್ಲ. ನಾಡಿಗಾಗಿ ಸಮಾಜಕ್ಕಾಗಿ ಮಾಡಿದ್ದಾರೆ. ಸಮಾಜದ ಮೇಲೆ ಅವ್ರಿಗೆ ಅವ್ರದ್ದೇ ಒಂದು ದೃಷ್ಟಿಕೋನ ಇತ್ತು. ಹಾಗೆ ನಮ್ಮ ಅನುಪಮ ಅವರು ಅಂಥವ್ರನ್ನ ಕೈ ಹಿಡಿದ್ರು. ಇವರು ಜನಸೇವೆ ತಾನೇ ಮಾಡೋದು. ವೈದ್ಯರು ಜಯನಗರದಲ್ಲಿ ನಾನು ಎಷ್ಟೋ ಸಲ ಹೋಗಿದ್ದೇನೆ ಅವ್ರ ಕ್ಲಿನಿಕ್ಕಿಗೆ. ಎಲ್ಲ ಶೇಷಕರಾಯರ ಮನೆ ರೋಡಲ್ಲೇ ಅವ್ರದ್ದು ಇಟ್ಕೊಂಡಿದ್ದರು ಅನುಪಮ ಅವರು. ಆದರೆ ಏನಪ್ಪ ಅಂದರೆ, ನಾನು ವೈದ್ಯರು ನಿಜ, MBBS ಓದಿರೋದು ನಿಜ, ಎಲ್ಲ ಸರಿ. ಶಿಸ್ತು ಅಂತ ಅನುಪಮ ನಿರಂಜನ್ ಹೇಳೋದು, ಅಶಿಸ್ತು ಅಂತ ನಿರಂಜನರು ಹೇಳೋದು ಅಷ್ಟೇ. ಅವ್ರದ್ದು ಯಾವ್ದಾದ್ರು ಪುಸ್ತಕ ತೆಗೆದು ಎಲ್ಲರೂ ಜೋಡಿಸ್ಬಿಟ್ರೆ ಮುಗಿದೋಯ್ತು ಅವತ್ತೆಲ್ಲ ಕತೆ. ಅವ್ರಿಗೆ ಹೇಗಿರಬೇಕೋ ಅದೇ ಶಿಸ್ತು ಅವ್ರಿಗೆ. ನನ್ನ ಅವ್ಯವಸ್ಥೆಯೇ ವ್ಯವಸ್ಥೆ ಅಂತ ನಿರಂಜನರ ವಾದ. ಇವರು ಏನಿದು ಮನೆಯಲ್ಲಿ ಟೇಬಲ್ ಮೇಲೆ, ಮಂಚದ ಮೇಲೆ, ಹಾಸಿಗೆ ಮೇಲೆ, ಅಲ್ಲಿ ಇಲ್ಲಿ ಎಲ್ಲ ಪುಸ್ತಕ ಚೆಲ್ಲ ಇದೆ ಅಂತ ಅನುಪಮ ಅವ್ರದ್ದು. ಅವರು ವೈದ್ಯರು ಆರೋಗ್ಯ ದೃಷ್ಟಿಯಿಂದ ಅಥವಾ ಹೆಣ್ಣು ಮಗಳಾಗಿ ಗೃಹಿಣಿಯಾಗಿ ಮನೆಯ ದೃಷ್ಟಿಯಿಂದ. ಆದರೆ ಅನುಪಮ ಅವ್ರು ಬರೆದಿರೋ ಬರವಣಿಗೆ ಸಾಮಾನ್ಯವಾದ್ದಲ್ಲ. ನಮ್ಮಲ್ಲೇ ನೆನಪು ಅಲ್ಲೂ ಮಾಧವಿ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ, ಅದ್ಭುತವಾದ. ಕೇಂದ್ರ ಸಾಹಿತ್ಯ ಅಕಾಡೆಮಿಯೂ ಅದಕ್ಕೆ ಕಡಿಮೆನೇ. ಬೇರೆ ಬೇರೆ ಭಾಷೆಗೆ, ಮಲಯಾಳಂ ಇತ್ಯಾದಿ ಭಾಷೆಗಳಿಗೆ ಅನುವಾದವಾಗಿದೆ. ನಿಜವಾದ ಸ್ತ್ರೀವಾದಿಯವರು. MK ಇಂದ್ರ ಅವರಿಗೆ ನಾ ಮಾತು ಹೇಳೋದಿಲ್ಲ. ಆದರೆ ಅಜಿತ್ತು ಯಾಕೆ ನಮ್ಮ ಮನೆಯಲ್ಲಿ ಹೋರಾಟಗಾರ, ಕ್ರಾಂತಿಕಾರ ನಿರಂಜನರಿದ್ದಾರೆ. ಆಮೇಲೆ ಎಂಥ ದಾಂಪತ್ಯ ಅಲ್ವಾ? ಎಂದು ಯಾವ ವಿಷಯದಲ್ಲೂ ಅವ್ರು ಏನೂ ಅಲ್ಲ, ಅವ್ರಿಗೆ ಉದ್ಯೋಗವೇ ಇಲ್ಲ. ಬಹುವಚನದಲ್ಲೇ ಮಾತಾಡ್ತಾ ಇದ್ರು ಅಲ್ವಾ? ಉದ್ಯೋಗವೇ ಇಲ್ಲ ನಿರಂಜನ್ರಿಗೆ. ಏನು ಉದ್ಯೋಗ? ನಿರಂಜನರು ಅಸೌಖ್ಯಕ್ಕೊಳಗಾದ ನಂತರ ಅದರ ಹೊತ್ತಿನಲ್ಲೇ ಇವರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆದದ್ದು. ಹೌದು. ನಿರಂಜನರು ಬಿಟ್ಟು ಹೋಗುವುದಿಲ್ಲ ನಾನು ಅಂತ. ಹೌದು. ನೋಡಿ, ಅವ್ರನ್ನ ಒಬ್ಬರನ್ನಾರು ಸಾಯಿ ಸಮ್ಮೇಳನ ಅಧ್ಯಕ್ಷ ಮಾಡಲಿಲ್ಲ ಪರಿಷತ್ತು. ಯಾಕೆ? ಅವ್ರ ಮೇಲೆ ದ್ವೇಷ. ನಿಮಗೆ ನಿರಂಜನರು ಏನು ಅವರು ಅದು ಯಾವ ಜಾತಿ ಬೈದಿದಾರ, ವ್ಯಕ್ತಿ ಬೈದಿದಾರ? ನಿರಂಜನರ ವಾಚ್ಯವಾಗಿ ಎಂದೂ ವರ್ತಿಸಿಲ್ಲ. ಇಲ್ಲ. ಇದು ನಮಗೆ ಭಾಳ ನೋವಿನ ವಿಚಾರ ಮತ್ತು ನಾವು ಇನ್ನೂ ಅರ್ಥ ಮಾಡ್ಕೋಬೇಕಾದ ವಿಚಾರ. ನಾವು ಅರ್ಥೈಸ್ಕೋಬೇಕಾಗಿದೆ ಅವರನ್ನು, ಆ ಗಂಡ ಹೆಂಡತಿಯನ್ನ, ಮಕ್ಕಳನ್ನು ಅರ್ಥೈಸ್ಕೋಬೇಕಾಗಿದೆ. ಇದು ಸಾಧ್ಯ ಆಗಲ್ಲ. ಹಾಗಾಗಿ ಅನುಪಮ ಅವರ ಬಗ್ಗೆ ಮತ್ತಿಷ್ಟು ಹೇಳಿ. ಅದೇ ಅನುಪಮ ನಿರಂಜನ್ ಅವರು ಅವ್ರ ಕುರಿತು ಒಂದು ಪ್ರಬಂಧವನ್ನು ಮಂಡಿಸಬೇಕಾಗಿತ್ತು ಸಾಹಿತ್ಯ ಪರಿಷತ್ತಲ್ಲಿ. ಕನ್ನಡ ಸಂಘರ್ಷ ಸಮಿತಿಯ ಆಶ್ರಯದಲ್ಲಿ ಮಾಡಿದ್ರು. ಇವಾಗ ಮಾಡ್ಕೊಂಬರ್ತಾ ಇದ್ದಾರೆ. ಅನುಪಮ ನಿರಂಜನ್ನ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಸಂಘರ್ಷ ಸಮಿತಿಯವರು. ಆವಾಗ ನಾನು ಅವರ 100 ಕಥೆಗಳು ಬರೆದಿದ್ದಾರೆ. 100 ಕಥೆಗಳ ಬಗ್ಗೆಯೂ ಒಂದು ಲೇಖನ ಓದಿದ್ದೆ. ನಾನೇ ಬರೆದಿರೋದು, ಇನ್ನಾರೂ ಇಲ್ಲ. ಹಾಗೆ ಎಲ್ಲ ಆದಮೇಲೆ ಪ್ರಶ್ನೋತ್ತರ ಆದಾಗ
ಯಾರ್ಯಾರೋ ಏನೇನೋ ಕೇಳಿದ್ರು, ಎಲ್ಲ ಕೇಳಿದ್ರು. ಯಾರೋ ಇದ್ದವ್ರು, ಮೇಡಮ್ ನೀವೇನಾರು ಕೇಳಿ ಅಂತ ಹೇಳಿದ್ರು. ಅನುಪಮ ಅವ್ರ ಹತ್ರ? ಅನುಪಮ ಇದ್ರು ಅಲ್ಲಿ ಎದುರುಗಡೆ. ಅನುಪಮ ಅವ್ರನ್ನ ಏನಾರು ಅವರು ಸರಿಯಾಗಿ ಓದಿದ್ದಾರ ಹರಿಹರಪ್ರಿಯ, ಹೇಳ್ತಾರೋ ಸರಿಯಾಗಿದೆಯಾ ಅಂತ. ಅವ್ರು ಎದ್ದು ಹೇಳಿರಪ್ಪ, ಹರಿಹರಪ್ರಿಯ ನನ್ನ ಕುರಿತು ಬರೆದಿರೋದು ಲೇಖನ ಮಾತಾಡ್ತಾ ಇರೋದೇ ಹೆಚ್ಚು, ಇನ್ನು ಅದರಲ್ಲಿ ನಾನು ಅವ್ರನ್ನ ಏನು ಅನ್ನಕ್ಕೆ ಸಾಧ್ಯ ಅಂತ ಅಷ್ಟು ಸಹಜವಾಗಿ ಎದ್ದಿದ್ದು. ದುಂಡು ಮುಖ ಅನುಪಮ ಅವ್ರದ್ದು. ಹಾಗೆ ಸಹಜವಾಗಿ ಹೇಳಿದರು. ನಾನು ಹೇಳಿದಮ್ಮ, ನಾನು ಮಾಡಿರೋದು ಏನೂ ಅಲ್ಲ, ನೀವು ಬದುಕಿರೋದೇ ದೊಡ್ಡದು. ನಿಮಗೆ ಕ್ಯಾನ್ಸರ್ ಅಂತ ಹೇಳಿಬಿಟ್ಟು ನಿಮಗೆ ಹೇಳಿದ್ರಲ್ಲ, ಆ ಕ್ಯಾನ್ಸರ್ ಅಂತವರು ಕನ್ನಡದ ವಿಮರ್ಶಕರು ಅಂತ ಹೇಳಿದ್ದೆ ನಾನು. ಇನ್ನೂ ಅಷ್ಟು ಕಾಲ ಬದುಕಿ ನೀವು ಇನ್ನೂ ಅಷ್ಟು ಕಾಲ ಬರವಣಿಗೆ ಮಾಡೋದಕ್ಕೆ ಈ ಕ್ಯಾನ್ಸರ್ ವಿಮರ್ಶಕರಿಂದ ನಿಮಗೆ ತೊಂದರೆ, ಇದು ರಿಕಾರ್ಡ್ ಆಗಿದೆ. ಅವ್ರು ಹೇಳಿದ್ರು, ಇದಕ್ಕೆ ನಾನು ಏನನ್ನೂ ಪ್ರತಿಕ್ರಿಯೆ ಕೊಡುವಷ್ಟು ಆಗೋದಿಲ್ಲಪ್ಪ, ನನಗೆ ಸಮಾಧಾನ ಕೊಟ್ಟಿದೆ ಅಂದ್ರೆ ಅವರು ಅವತ್ತು. ದೊಡ್ಡ ನಡೀತು ಸಾಹಿತ್ಯ ಪರಿಷತ್ತಿನಲ್ಲಿ ಇದು. ಹಾಗಾಗಿ ಅವ್ರ ಎದುರುಗಡೆ ಅವ್ರ ಕುರಿತೇ ಮಾತಾಡಿ ನಾನು ಶಬಾಷ್ ಅನ್ನಿಸ್ಕೊಂಡಿದ್ದೀನಿ. ಧನ್ಯತೆ ಅದು. ಹೌದು, ಅದನ್ನೇ ರಾಜಶೇಖರ್ ಅವರು, ಜಿ ರಾಜಶೇಖರ್, ನಾನು ಆತನ ನೋಡಿಲ್ಲ, ಆತನ ನಾನು ನೋಡಿಲ್ಲ, ಅತ್ಯುತ್ತಮ ಲೇಖನ ಅಂತ ನನಗೆ ಪತ್ರ ಬರೆದಿದ್ದರು. ಇನ್ನು ಅದಕ್ಕಿಂತ ಬೇರೆ ನನಗಿನ್ಯಾವ ಜಿ ರಾಜಶೇಖರ್ದೊಂದು ಗುಣ, ಸುಖ ಸುಮ್ಮನೆ ಯಾರ ಬಗ್ಗೆ ಏನು ಇಲ್ಲ ಮಾತಾಡ್ತಾ ಇರಲ್ಲ, ಯಾವ ಕುಹಕ ಇಲ್ಲವೇ ಇಲ್ಲ ಆತನಲ್ಲಿ. ಹೇಳಬೇಕು ಅಂದ್ರೆ ಸಂತೋಷವಾಗಿ ಹೇಳೋದು, ಇಲ್ಲ ಹೇಳಿದೆ ತುಂಬಿದ್ಬಿಟ್ರೆ ಆಯ್ತಟ್ಟೆ. ಅವರು ಯಾವುದೋ LICಗೋ ಯಾವುದೋ ಪಕ್ಕ ನಿರಂಜನರ ಥರನೇ. ಹೌದು, ಎಲ್ಲವನ್ನೂ ಅದೇ ಇದರಲ್ಲಿ ಒಂದೇ ದೃಷ್ಟಿಕೋನ. ಆತನಿಗೆ ಇಷ್ಟ ಆಯ್ತಾ ಹೇಳ್ತಿದ್ರು, ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ತಿದ್ರು. ಟೀಕೆ ಇಲ್ಲ, ಟಿಪ್ಪಣಿ ಇಲ್ಲ. ಅವ್ರು ನರಸಿಂಹಸ್ವಾಮಿನೂ ಕವಿ ಅಂದವರಲ್ಲ, ಸೂರಮ್ಯ ಕುಂಡಿನೂ ಕವಿ ಅಂದವರಲ್ಲ, ಅದೆಲ್ಲ ಅವ್ರದ್ದೇ. ನಾನು ಅದನ್ನು ಆ ಬಗ್ಗೆ ಮಾತಾಡೋಲ್ಲ ಅಂದ್ಬಿಟ್ರು ಅಂತ ರಾಜಶೇಖರ್ ಅವರು. ಸೊ ಅವರು, ನಾನು ಅನುಪಮ ಅವ್ರ 100 ಕತೆಗಳ ಬಗ್ಗೆ ನನಗೆ ಇವಾಗ ಓದೋಕ್ಕಾಗತ್ತೇನ್ರಿ? ಯಾರು ಒಂದು ಕತೆ ಓದಿ ಮಾತಾಡ್ರಿ ಅಂಥದ್ದು 100 ಕತೆನ ಅವತ್ತು ಅನಲೈಸ್ ಮಾಡಿದ್ದೀನಲ್ಲ, ಪ್ರಿಂಟ್ ಆಗಿದೆಯಲ್ಲ, ಬಂಡಾಯ ಮನೋಧರ್ಮ ನನ್ನ ಪುಸ್ತಕದಲ್ಲಿ ಅದು ಪ್ರಿಂಟ್ ಆಗಿದೆ. ಇದರಿಂದ ಆಯಿತು, ನಾನೇನು ಅವರ ಶಬಾಷ್ಗಿರಿಗೆ ಅಥವಾ ಗಂಡ ಹೆಂಡ್ತಿರ ಇದಕ್ಕೆ ಅಂತಲ್ಲ. ನಾನು ಕರೆದ್ರು ಅವತ್ತು, ನಾನು ಮಾತಾಡಬೇಕಾಗಿತ್ತು, ಮಾತಾಡಿದೆ ಓಪನ್ನಾಗಿ. ಅದು ಅವತ್ತು ಅವ್ರು ಬಂದಿದ್ದು ಭಾಳ ವಿಶೇಷ. ಬದುಕಿದ್ರು ಅವ್ರು ಪ್ರತಿ ಪುಸ್ತಕದಲ್ಲೂ ನಾನು ಇನ್ನೆಷ್ಟು ದಿನ ಇರುತ್ತೇನೋ ಅಂತ ಡಾಕ್ಟ್ರು ಅವರು. ಆದರೂ ಸಾವನ್ನು ಗೆದ್ದಂಥ ಮಹಿಳೆಯರು. ಬಿಕಾಸ್ ಅದೇ ಗಂಡನಿಗೋಸ್ಕರ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರು ಇರುವುದಿಲ್ಲ ಅಂತ ನನ್ನ ದೃಷ್ಟಿಯಲ್ಲಿ ಅವರು ಸಾವನ್ನು ಗೆದ್ದರು, ಸಾವನ್ನು ಬಗ್ಬಡಿದ್ರು ಡಾಕ್ಟ್ರು ಅನುಪಮ ಅವರು. ಆ ಬರವಣಿಗೆನೂ ಹಾಗೆ. ಅವರ ಆತ್ಮಕಥೆ ನೆನಪು ಸಿಹಿ ಕಹಿ ನಮ್ಮ ತರಂಗದಲ್ಲಿ ಭಯಂಕರ ಫೇಮಸ್. ಹೌದು. ಅದಲ್ಲದೆ ಬರೀ ವೈದ್ಯರಾಗಿ ಅವರು ಕತೆ ಕಾದಂಬರಿ ಬರ್ಕೊಂಡು ಕಾಲ ಹಾಕಿಲ್ಲ. ವೈದ್ಯಕೀಯ ಇದ್ರ ಬಗ್ಗೆ ಸಾಹಿತ್ಯ, ಎಳೆಯರಿಂದ ಹಿಡಿದು ದೊಡ್ಡವರ ಬಗ್ಗೆಯೂ ಅವರು ಬರೆದಿದ್ದಾರೆ. ಹೃದಯಾಘಾತದ ಬಗ್ಗೆಯೂ ಬರೆದಿದ್ದಾರೆ. ನಾನು ಹೇಳೋದು ಬೇಕಾಷ್ಟು ಅದು ಯಾವಾಗ ಅವ್ರಿಗೆ ಸಮಯ ಸಿಕ್ತಿತ್ತೋ, ಬೆಳಗ್ಗೆ ಎದ್ದು ಕುಟುಂಬ ನೋಡ್ಕೋಬೇಕು, ಸಾಯಂಕಾಲದವರೆಗೂ ಕ್ಲಿನಿಕ್ಕಿಗೆ ಬರಬೇಕು, ಆಮೇಲೆ ಮನೆಗೆ ಹೋಗಿ ಏನು ಮಾಡ್ತಿದ್ರು, ಆಮೇಲೆ ಬರೆದಿದ್ದು ಯಾವಾಗ ಇಷ್ಟೊಂದು ಸಾವಿರಾರು ಪುಟಗಳನ್ನು ಅನುಪಮ ಅವರು. ಮತ್ತೆ ಅವ್ರ ವಿದ್ಯಾಭ್ಯಾಸ ಅಲ್ವಾ, ಯೋಚನೆ ಮಾಡಿ, ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ದೇಶದ ಮಹಿಳೆಯರ ಸ್ಥಿತಿಯನ್ನು. ಸುಲಭ ಬರೆದುಬಿಟ್ರು, ಬರೀಲಿಲ್ಲ ಅಂತ ಹೇಳಿದ್ರು. ನಿರಂಜನ್ ಏನು ಹೆಲ್ಪ್ ಮಾಡ್ದಂಗೆ ಕಾಣೆ ಇಲ್ಲ, ನಿರಂಜನ್ಗೂ ಅವರು ಇವರ ಬರವಣಿಗೆ ನಿಮ್ಮದು, ನಿಮ್ಮ ಬರವಣಿಗೆ ನನ್ನ ಬರವಣಿಗೆ ನಂದು. ಅವರು ಇವ್ರ ಬರವಣಿಗೆ ಕಾಮೆಂಟ್ಸ್ ಮಾಡಿಲ್ಲ, ಇವರು ಅವ್ರ ಬರವಣಿಗೆ ಬಗ್ಗೆ ಮಾತಾಡಿಲ್ಲ, ಏನೂ ಇಲ್ಲ. ಗಮನಿಸ್ತಾ ಇರ್ತಾರೆ. ಮನೇಲಿ ಬಂದು ಒಂದು ಪುಸ್ತಕ ಬಂದಿದೆ ಅಂದರೆ, ಮಾದೇವಿ ಬಂದಿದೆ ಕೊಡಿ ನೋಡ್ತೀನಿ ಅನ್ನೋದು ಏನು ಇದ್ದಿರಬಹುದು ಅಷ್ಟೇ. ನನ್ನದು ಗೊತ್ತಿಲ್ಲ, ಯಾರ ಹತ್ರನೂ ಆ ಥರ ಎಲ್ಲ ಅವರು ಹುಚ್ಚುಚ್ಚಾಗಿ ಮಾತಾಡಿದ್ರು. ನಿರಂಜನಲ್ಲಿ ಹುಚ್ಚುಚ್ಚಾಟಕ್ಕೆ ಅವಕಾಶವೇ ಇಲ್ಲ. ಸೊ ಹಾಗಾಗಿ ಒಂದು ರೀತಿ ನೋಡಿ, ಅದೇ ಹೇಳಿದ್ನಲ್ಲ, ಕಟ್ಟಿ ಮನೆಯವರು ನಮ್ಮನ್ನು ನೋಡ್ಸ್ಕೊಂಡಿದ್ದಕ್ಕೂ ನಿರಂಜನರು ನಮ್ಮನ್ನು ನೋಡ್ಸ್ಕೊಂಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ, ಆಕಾಶ ಭೂಮಿಯ ಸಂಬಂಧ. ಹಾಗಿದ್ದರೂ ನಿರಂಜನರ ಮನಸ್ಸು, ಜ್ಞಾನ ಅದ್ಭುತವಾದದ್ದು. ಮತ್ತು ಅವರು ಎಷ್ಟೇ ಒಂದು ಒಬ್ಬ ಕಮ್ಯುನಿಸ್ಟ್ ಅಂತ ನಾವು ಮೇಲ್ನೋಟಕ್ಕೆ ಅವ್ರು ಕಮ್ಯುನಿಸ್ಟ್ ಅಂತ ಯಾರಿಗೂ ಆದರೂ ಹೃದಯವಂತಿಕೆ ಮತ್ತು ದಾಂಪತ್ಯ ಬದುಕು ಎಲ್ಲದರಲ್ಲಿ ಬಹುಶಃ ನಮ್ಮ ಆ ಕಾಲದ ಎಲ್ಲ ಸಾಹಿತ್ಯ ವರ್ಗಕ್ಕೆ ಅವರೊಂದು ಮಾದರಿ ಅಂತ ಇದ್ರು. ಅಲ್ಲಿ ಅದು ಅವ್ರುಗಳೇ ಮಾಡಿದ್ದವ್ರಿಗೆ. ಇಲ್ಲ ಅಂದಿದ್ರೆ ಅವರು ಕನಿಷ್ಠ ಅವ್ರಿಗೆ ಗೌರವ ತೋರಿಸ್ಬೋದಾಗಿತ್ತು. ನಾನು ಹೇಳ್ತಾ ಇರೋದು, ನಿರಂಜನರಿಗಾಗಲಿ ಅನುಪಮ ನಿರಂಜನರಿಗಾಗಲಿ ನಾವು ಕೊಟ್ಟ ಕೊಡುಗೆ ಏನು ಅಂದರೆ 0 ಅಂತ ನಾನು ಹೇಳ್ಬೋದು ಅಷ್ಟೇ. ನಾವೇನೂ ಮಾಡಲಿಲ್ಲ ಅವರಿಗೆ, ಆ ದಂಪತಿಗಳಿಗೆ.
ಅದೇ ಕುಟುಂಬಕ್ಕೂ ನಾವು ಏನಷ್ಟೇ. ಮತ್ತೆ ವ್ಯವಸ್ಥಿತವಾಗಿ ದೂರ ಇಟ್ಟ. ಹೌದೌದು, ಅದು ಯಾತಕ್ಕೆ ಅಂತ ಅವರವರೇ ಹೇಳಬೇಕು, ನಾವಲ್ಲ. ಈ ಕಾರಣಕ್ಕ ಅಂತ ನಮ್ಗೆ ಗೊತ್ತಿಲ್ಲ. ಪರಿಷತ್ತಿನ ಏನಾಯಿತು, ಸಂಸ್ಕೃತಿ ಇಲಾಖೆಯಲ್ಲಿ ಏನಾಯಿತು, ಯೂನಿವರ್ಸಿಟಿಗಳಲ್ಲಿ ಏನಾಯಿತು, ನಮಗೆ ಅದೇನೇನು ಗೊತ್ತಿಲ್ಲ. ಏನು ನಡೆದಿದೆ ಆ ಕಾಲದಲ್ಲಿ ಅನ್ನೋರು ಪ್ರಾಮಾಣಿಕವಾಗಿ ಈಚೆಗೆ ಬಂದು ಹೇಳಬೇಕು ಅಷ್ಟೆ. ನಾನು ನಿಜವೋ ಸುಳ್ಳ ಗೊತ್ತಿಲ್ಲ. ಈಗ ಒಂದು ವಾರದ ಹಿಂದೆ ಒಬ್ಬ ವೈದ್ಯಕೀಯ ಹುಡುಗಿ ಅವತ್ತೇ ಕೆಲಸಕ್ಕೆ ಹೋಗಿದ್ದಾಳೆ, ಒಂದು ನರ್ಸಿಂಗ್ ಹೋಮ್ಗಲ್ಲ ಎಲ್ಲ, ಅಲ್ಲಿ ನಡೀತಾ ಇರುವ ದಂಧೆ ನೋಡಿ ಅವತ್ತೇ ರಿಸೈನ್ ಮಾಡಿ ಮನೆಗೆ ಬಂದಿದ್ದಾಳೆ. ಈ ಥರದವ್ರು ಎಲ್ಲಿದ್ದಾರೆ? ಆ ಮಗು ಹೆಸರೇನು ಮರ್ತುಬಿಟ್ಟೆ ನಾನು. ಒಂದೇ ದಿನಕ್ಕೆ ನಾನು ಅನ್ನಿಸ್ತು, ಇವಳಿಗೇನು ತಂದೆ ತಾಯಿ ಇಲ್ವಾ, ಕುಟುಂಬ ಇಲ್ವಾ, ಮನೆ ಇಲ್ವಾ? MBBS ಮಾಡಬೇಕು ಅಂದರೆ ಕರ್ಮವ, MBBS ಓದೋದು ಅನ್ನೋದೇ ಒಂದು ದೊಡ್ಡ ಇದು ಇದು ಸವಾಸ. ಅದು ಅಷ್ಟು ಸುಲಭ ಅಲ್ಲ. ಇಂಜಿನಿಯರ್ ಮುಡಿಸ್ಬಿಟ್ರೆ ಹೋಗ್ಬಿಡ್ಬೋದು. MBBS ಅದು MD ಆಗಬೇಕು, ಇನ್ನೊಂದು ಆಗಬೇಕು, ಅದಾಗಬೇಕು, ಒಂದು 10-15 ವರ್ಷ ಓದಬೇಕು. ಹೌದು, ಮತ್ತೀಗ MBBSಗೆ ಏನು ಬೆಲೆ ಇಲ್ಲ ಅಂತ. ಈಗ ಅದರ ನಂತರದ ಡಿಗ್ರಿ ಮಾಡಬೇಕು. ಆ ಮಗು ಒಂದೇ ದಿನಕ್ಕೆ ಮೊದಲನೇ ದಿನವೇ ರಿಸೈನ್ ಮಾಡಿ ಬಂದು, ಇಲ್ಲಿ ದಂಧೆ ನಡೀತಾ ಇದೆ, ಶೋಷಣೆ ನಡೀತಾ ಇದೆ. ಏನು ಮಾಡಿದ್ರು? ಯಾರು ಮಾತಾಡಿದ್ರ ಆ ರಾಜ್ಯದ ಮುಖ್ಯಮಂತ್ರಿ? ಇಲ್ಲಮ್ಮ ಅದನ್ನು ಮುಚ್ಚಿಸ್ತೀನಿ, ತೆಗೆಸ್ತೀನಿ. ಅವರು ಏನೂ ಇಲ್ಲ. ಹಾಗಾಗಿ ನಿರಂಜನರು, ಅನುಪಮ ನಿರಂಜನರು ಈ ನಾಡಿಗಾಗಿ ಅವರವರ ಇದರಲ್ಲಿ ದುಡಿದಿದ್ದಾರೆ, ನಮ್ಮ ಕೊಡುಗೆ ಕೊಟ್ಟಿದ್ದಾರೆ, ಬದುಕಿದ್ದಾರೆ. ಅವರು ಸತ್ತಿಲ್ಲ ಅನ್ನೋದೇ ನಾವು ತಿಳ್ಕೊಂಡು ಮಾಡಬೇಕಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ.